ಹಲೋ ಸ್ನೇಹಿತರೆ, ಶಿವಾನಿ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಇವರು ST ಕೋಳಿ ಸಮಾಜದವರು ಆಗಿರುತ್ತಾರೆ. ಇವಾಗ ಸುಮ್ಮನೆ ಇರಲು ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಂಡು ಒಟ್ಟು 1 ವರ್ಷ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಸ್ನೇಹಿತರೆ ಹೇಳಿದ ಸ್ಥಳಕ್ಕೆ ಬರಲು ರೆಡಿ ಇದ್ದಾರೆ. ಇವರ ಹತ್ತಿರ ಟಾಟಾ ಬೋಲ್ಟ್ ಎಕ್ಸ್ ಈ ಒಂದು ಹಳೆ ಕಾರ್ ಇರುತ್ತೆ. ಸೊ ಈ ಒಂದು ಕಾರಲ್ಲಿ ಹೇಳಿದ ಸ್ಥಳಕ್ಕೆ ಬರಲು ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಮಾಡುವ ಸಮಯ ಕನಿಷ್ಠ 12 ನಿಮಿಷ ಆದರೂ ಇರಲೇಬೇಕು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ಸೊ 12 ನಿಮಿಷ ಮಾಡುವ ಸಾಮರ್ಥ್ಯ ಇದ್ರೆ ದಯವಿಟ್ಟು ಹೇಳಿ. ಆ್ಯಂಡ್ ಸೊ ಮುಂದೆ ಬನ್ನಿ. ಮಹಿಳೆಯರಿಗೆ ಹೆಚ್ಚು ಬಯಕೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆಯರಿಗೆ 53ರ ವಯಸ್ಸಿನವರೆಗೆ ಚಪಾತಿಯಿಂದ ರಸ ಸೋರುತ್ತದೆ. ಪುರುಷರಿಗಿಂತ ಮಹಿಳೆಯರಿಗೆ ಬಯಕೆ ಹೆಚ್ಚು. ಒಂದು ಸಲ ಚಪಾತಿ ಬಿಸಿ ಆದರೆ ಅರ್ಧ ತಾಸು ಮಾಡಿದ್ರೆ ಮಾತ್ರ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಹಸಿವು ತಡೆದುಕೊಳ್ಳಬಹುದು, ಆದರೆ 40ರ ವಯದಲ್ಲಿ ಒಂದು ಸಲ ಆಸೆ ಆದರೆ ತಡೆದುಕೊಳ್ಳೋದು ತುಂಬಾ ಕಷ್ಟ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ 40ರ ವಯದಲ್ಲಿ ಚಪಾತಿ ತುಂಬಾನೇ ಸಡಿಲವಾಗಿರುತ್ತದೆ. ನಿಮ್ಮದು ಎಷ್ಟೇ ದಪ್ಪ ಇದ್ದರೂ ಸಲೀಸಾಗಿ ಒಳಗೆ ಎಂಟರ್ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. 40ರ ವಯದಲ್ಲಿ ಸ್ನೇಹಿತರೆ ಹಸಿವು ತಡೆದುಕೊಳ್ಳಬಹುದು, ಆದರೆ ಬಯಕೆ ತಡೆದುಕೊಳ್ಳೋದು ತುಂಬಾ ಕಷ್ಟ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಹೇಳಿದ ಸ್ಥಳಕ್ಕೆ ಸ್ನೇಹಿತರೆ ಇವರು ಟಾಟಾ ಬೋಲ್ಟ್ ಎಕ್ಸಿ ಈ ಒಂದು ಕಾರಲ್ಲಿ ಬರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಲುಕ್ ನೋಡ್ಬೋದು. ಆ್ಯಂಡ್ ಅದೇ ರೀತಿ ಡ್ಯಾಶ್ ಬೋರ್ಡ್ ಈ ರೀತಿ ಆಗಿರುತ್ತೆ. ತುಂಬಾನೇ ಒಂದು ಅಟ್ರಾಕ್ಟಿವ್ ಆಗಿರತಕ್ಕಂಥ ಡ್ಯಾಶ್ ಬೋರ್ಡ್. ಪವರ್ ಸ್ಟೇರಿಂಗ್ ಮೇಲೆ ಕಂಪನಿಯ ಲೋಗೋ ಇದೆ. ಸ್ಪೋರ್ಟಿ ಹ್ಯಾಚ್ಬ್ಯಾಕ್ ಲುಕ್ ವಿತ್ ಬೋಲ್ಡ್ ಟಾಟಾ ಗ್ರಿಲ್ ಆ್ಯಂಡ್ ಫ್ಲೋಟಿಂಗ್ ರೂಫ್ ಎಫೆಕ್ಟ್. ಈ ಒಂದು ಕಾರ್ನ ಗ್ರಿಲ್ ತುಂಬಾನೇ ಬೋಲ್ಡ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಫ್ಲೇಮ್ ಶೇಪ್ಡ್ ಟೈಲ್ ಲ್ಯಾಂಪ್ಸ್ ಆ್ಯಂಡ್ ರಿಯರ್ ಸ್ಪಾಯ್ಲರ್, ಡೌಲ್ ಟೂನ್ ಬಂಪರ್ಸ್ ಆ್ಯಂಡ್ ಸ್ಮೋಕ್ಡ್ ಹೆಡ್ ಲ್ಯಾಂಪ್ಸ್. ಬಂಪರ್ ಸ್ನೇಹಿತರೆ ಡೌಲ್ ಟೂನ್ ಟೈಪ್ ಆಗಿರುತ್ತದೆ. ಅದೇ ರೀತಿ ಬಾಡಿ ಕಲರ್ಡ್ ಹ್ಯಾಂಡಲ್ಸ್ ಆ್ಯಂಡ್ ಬಂಪರ್ಸ್, ಸ್ಟೀಲ್ ವೀಲ್ ವಿತ್ ಫುಲ್ ವೀಲ್ ಕ್ಯಾಪ್ ಹೊಂದಿರತಕ್ಕಂಥ ಸ್ಟೀಲ್ ವೀಲ್ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬೋದು. ಇದರಲ್ಲಿ ಸ್ನೇಹಿತರೆ 1.3 ಲೀಟರ್ಸ್ ಕ್ವಾಡ್ರಾಜೆಟ್ ಡೀಸೆಲ್ ಇಂಜಿನ್ ಇರುತ್ತೆ. CRDI ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಹಾರ್ಸ್ ಪವರ್ ಬಂದ್ಬಿಟ್ಟು 74 bhp at 4000 RPM ಟು ರಿಕೋ 1750 RPM ಆಗಿರುತ್ತೆ. ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರುತ್ತೆ. ಮೈಲೇಜ್ 22 ಕಿಲೋಮೀಟರ್ಸ್. ಆ್ಯಂಡ್ ವೀಲ್ ಬೇಸ್ ಬಂದ್ಬಿಟ್ಟು 2470 mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರ್ನೆಸ್ ಬಂದ್ಬಿಟ್ಟು 165 mm ಆಗಿರುತ್ತದೆ. ಆ್ಯಂಡ್ ಫುಲ್ ಕರ್ವ್ ವೇಟ್ ಬಂದ್ಬಿಟ್ಟು 1109